ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಸುಮಾರು 1,20,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಕೇವಲ 18 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ. ಜಾಯ್ನ್ ಆದವರಿಗೆ ಸಕ್ಸಸ್ಫುಲ್ಲಾಗಿ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಗೆ ಪ್ರೊಫೈಲ್ಸ್ ಡೀಟೇಲ್ಸನ್ನು ಶೇರ್ ಮಾಡಿದ್ದೀವಿ. ಹಾಗಾಗಿ ಫಾಲ್ತು ಕಮೆಂಟನ್ನು ಮಾಡದೆ ದಯವಿಟ್ಟು ಜಾಯ್ನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಪಡಿಬೋದು. ಇನ್ನು ಇವರ ಹೆಸರು ಬಂದ್ಬಿಟ್ಟು ಪದ್ಮಾ ಕಡತಿ ಅಂತೇಳಿ, ಊರು ಶಿವಮೊಗ್ಗ ಭಾಗದವರು. ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೈವಾಹಿಕ ಸ್ಥಿತಿ ಮದುವೆಯಾಗಿ ಗಂಡ ಬಿಟ್ಟಿದ್ದೇನೆ ಅಂತೇಳಿ ತಿಳಿಸಿರೋದು. ಸದ್ಯದ ಜೀವನ ನಿತ್ಯ ಸುಮಂಗಲಿಯಾಗಿ ಬದುಕೋದು ತುಂಬಾ ಇಷ್ಟ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಒಬ್ಬ ಡಗಾರಾಗಿ ಜೀವನವನ್ನು ಮಾಡುತ್ತಿದ್ದಾರೆ. ಬಯಕೆ ಮನೆಗೆ ಬಂದು ಸುಖವನ್ನು ಕೊಡುವ ವರ ಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ವೋಕ್ಸ್ವ್ಯಾಗನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಕಮ್ಮಿ ರೇಟಿಗೆ ಒಂದೊಳ್ಳೆ ಸುಖವನ್ನು ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಸುಮಾರು ಕಾರಣಗಳಿಂದ ಗಂಡ ಬಿಟ್ಟು ಒಂಟಿಯಾಗಿ ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಇದುವರೆಗೆ ಒಳ್ಳೆ ಜೀವನ ಮಾಡಿಕೊಂಡು ಬಂದಿದ್ದೇನೆ. ಹತ್ತತ್ರ 20 ಲಕ್ಷ ಬಡ್ಡಿ ಸಾಲವನ್ನು ಸಹಿತ ಕೊಟ್ಟಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಸೊ ರೇಟ್ ಏನೂ ಜಾಸ್ತಿ ಇಲ್ಲ, ಕಮ್ಮಿ ರೇಟು, ಯೋಚಿಸಿ ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ತೂತಿನ ರುಚಿ ನೋಡದೇ ಇರುವವರು ಮಾತ್ರ ಸಂಪರ್ಕವನ್ನು ಮಾಡಿ ಅಂತೇಳಿ ಇದಿಷ್ಟು ಕಮ್ಮಿ ರೇಟಿಗೆ ಒಂದೊಳ್ಳೆ ಸುಖವನ್ನು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಪರ್ಕವನ್ನು ಮಾಡಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಈ ಥರ ಗುಣ ಇದ್ದರೆ ಮಾತ್ರ ಸುಖ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದು. ಮೊದಲನೇದು, ಸುಖಮಯ ರಾತ್ರಿ ನೋಡಿರೋದ ಮುದುಕರು ಇದ್ದರೂ ಸಹಿತ ಓಕೆ ಅಂತೇಳಿ ತಿಳಿಸಿದ್ದಾರೆ. ದುಡ್ಡು ಕೊಟ್ಟರೆ ಮಾತ್ರ ತೂತಿನ ಬಾಗಿಲು ಓಪನ್ ಮಾಡುತ್ತೇನೆ, ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೆ ಓಪನ್ ಮಾಡೋದಿಲ್ಲ. ನಾನು ಮಾತ್ರ ಬಿಟ್ಟು ಸುಖ ಕೊಡೋದಕ್ಕೆ ಬಂದಿಲ್ಲ. ನೋಡಲು ಕಪ್ಪು ಇದ್ರೂ ಸಹಿತ ಓಕೆ, ಗೂಟ ಮಾತ್ರ ದಪ್ಪ ಇರಬೇಕು. ದುಡ್ಡಿಗೆ ಮಾಡುವ ಕೆಲಸ ಇದು, ಹಾಗಾಗಿ ಸಹಕರಿಸಿ ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ, ದುಡ್ಡು ಕೊಟ್ಟರೆ ನೀವಿರುವ ಜಾಗಕ್ಕೆ ಬಂದು ಸುಖವನ್ನು ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ಇವರ ಬಳಿರುವ ವೋಕ್ಸ್ವ್ಯಾಗನ್ ಎಮೆಯೋ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸೊ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು. ಫಿಸಿಕಲ್ ಲುಕ್ ಹಾಗೆ ಇಂಟರ್ನಲ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜೂನ್ 2017 ಆಗಿರುತ್ತೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಇನ್ನು ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 46,000 ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1198 cc. ಇನ್ನು ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2017 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳಿದ್ರೆ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.